ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ದೇವರ ವಾಕ್ಯವನ್ನು ಓದಿ ಪ್ರಾರ್ಥಿಸೋಣ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 13-16 ವಚನಗಳು. ಅವರು ಹೊರಟು ಆತನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸೌರಿಸಿದರು. ಗಳಿಗೆ ಬಂದಾಗ ಆತನು ತನ್ನ 12 ಮಂದಿ ಅಪೊಸ್ತಲರ ಸಂಗಡ ಊಟಕ್ಕೆ ಕೂತುಕೊಂಡನು. ಆಗ ಆತನು ಅವರಿಗೆ, ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ನಾನು ನಿಮಗೆ ಹೇಳುತ್ತೇನೆ, ಇದು ದೇವರ ರಾಜ್ಯದಲ್ಲಿ ನೆರವೇರುವ ತನಕ ನಾನು ಇನ್ನು ಮೇಲೆ ಪಸ್ಕದ ಊಟವನ್ನು ಮಾಡುವುದೇ ಇಲ್ಲ ಎಂದು ಹೇಳಿದನು ಎಂಬುವಂಥದ್ದೇ. ದೇವರು ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಎಂದು ಹೇಳಿದಂಥ ನಮ್ಮ ತಂದೆಯಾದ ದೇವರಿಗೆ ಸ್ತೋತ್ರ. ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ. ಲೂಕನ್ ಬರೆಸುವಾರ್ತೆ 22ನೇ ಅಧ್ಯಾಯದ 13-16 ಓದಿದ್ದನ್ನು ಕೇಳಿಸಿಕೊಂಡಿದ್ದೇವೆ. ಯೇಸುವಿನ ಬಂಧನಕ್ಕೆ ಸೆನೆಡ್ರಿನ್ ಸಿದ್ಧತೆಗಳನ್ನು ಮಾಡಿದೆ ಮತ್ತು ಕ್ರಿಸ್ತನಿಗೆ ದ್ರೋಹ ಮಾಡಲು ಯೂದನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾನೆ. ಈಗ ಯೇಸು ಪೇತ್ರ ಮತ್ತು ಯೋಹಾನರನ್ನು ಪಸ್ಕ ಭೋಜನಕ್ಕೆ ಸಿದ್ಧತೆಗಳನ್ನು ಮಾಡಲು ಕಳುಹಿಸಿರುತ್ತಾನೆ. ಅವರು ಹೊರಟು ಆತನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸಿದ್ಧ ಮಾಡಿದರು. ಈ ಪಸ್ಕವನ್ನು ಶಿಷ್ಯರೊಂದಿಗೆ ತಿನ್ನಲು ಯೇಸು ಕುತೂಹಲದಿಂದ ಕೂಡಿದ್ದಾನೆಂದು ಲೂಕನು ಒತ್ತಿ ಹೇಳಿದನು. ಯೇಸು ತನ್ನ ಶಿಷ್ಯರೊಂದಿಗೆ ಮಾಡಿದ ಈ ಪಸ್ಕದ ಭೋಜನವು ಬಹಳ ಮಹತ್ವದಾಗಿತ್ತು. ಯೋಹಾನನು ಈ ಭೋಜನದ ಬಗ್ಗೆ ಹೀಗೆ ಹೇಳಿದನು. ಪಸ್ಕ ಹಬ್ಬದ ಹಿಂದಿನ ದಿನ ಯೇಸು ಈ ಲೋಕವನ್ನು ಬಿಟ್ಟು ತಂದೆ ಬಳಿಗೆ ಹೋಗುವ ಸಮಯ ಬಂದಿದೆ ಎಂದು ತಿಳಿದಿದ್ದನು. ಶಿಷ್ಯರು ಎದುರಿಸುವ ಕಷ್ಟಗಳ ಬಗ್ಗೆ ಯೇಸು ಎಚ್ಚರಿಸುತ್ತಾನೆ, ಭರವಸೆ ನೀಡುತ್ತಾನೆ ಮತ್ತು ನಂಬಿಗಸ್ತರಾಗಿರಲು ಅವರನ್ನು ಪ್ರೋತ್ಸಾಹಿಸುತ್ತಾನೆ. ಕೊನೆಯ ಭೋಜನವು ಅವರ ನಂಬಿಕೆಗೆ ವ್ಯರ್ಥವಾಗಿಲ್ಲ. ಈ ಹಬ್ಬವು ತಾನು ಮಾಡಲಿರುವ ತ್ಯಾಗದ ಮುನ್ನುಡಿಯಾಗಿದೆ ಎಂದು ಆತನು ಅವರಿಗೆ ವಿವರಿಸಿದನು. ರೊಟ್ಟಿ ಮತ್ತು ದ್ರಾಕ್ಷಾರಸವು ಆತನು ಅರ್ಪಿಸುವ ದೇಹ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗುವಂತೆ ಆತನು ಚೆಲ್ಲುವ ರಕ್ತವನ್ನು ಸಂಕೇತಿಸುತ್ತಿದ್ದವು. ಅದಕ್ಕಾಗಿಯೇ ಅವರು ಬಿಡುಗಡೆಗಾಗಿ ಕ್ರಿಸ್ತನ ಬಳಿಗೆ ಬರುವ ಎಲ್ಲರೂ ತೀರ್ಪಿನ ದಿನದಂದು ತೇರ್ಗಡೆ ಆಗಬಹುದು. ಹೊಸ ಒಡಂಬಡಿಕೆಯು ಆತನ ರಕ್ತದಿಂದ ಸ್ಥಾಪಿಸಲ್ಪಟ್ಟಿತು. ವಚನ 16 ದೇವರ ರಾಜ್ಯದಲ್ಲಿ ನೆರವೇರುವ ತನಕ ನಾನು ಇನ್ನು ಮೇಲೆ ಪಸ್ಕದ ಊಟವನ್ನು ಮಾಡುವುದೇ ಇಲ್ಲ ಎಂದು ಹೇಳಿದನು. ಯೇಸು ಹೇಳಿದ್ದು, ಇನ್ನು ಸ್ವರ್ಗದಲ್ಲಿ ಪಸ್ಕವನ್ನು ಆಚರಿಸಿಲ್ಲ. ತನ್ನ ಎಲ್ಲ ಜನರು ತನ್ನ ಬಳಿಗೆ ಸೇರಿಸಲು ಕಾಯುತ್ತಿದ್ದಾನೆ. ನಂತರ ಕುರಿಮರಿಯ ವಿವಾಹ ಭೋಜನ ಎಂದು ಕರೆಯಲ್ಪಡುವ ಒಂದು ದೊಡ್ಡ ಭೋಜನ ಇರುತ್ತದೆ ಎಂದು ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದ 9 ನಾವು ನೋಡ್ತೇವೆ. ಪಸ್ಕ ಹಬ್ಬವು ಇಸ್ರಾಯೇಲರು ಐಗುಪ್ತದಿಂದ ವಿಮೋಚನೆ ಹೊಂದಿದ್ದರ ಸಂಕೇತವಾಗಿದ್ದೆ. ಈ ಹಬ್ಬವನ್ನು ಸರಿಯಾಗಿ ಆಚರಿಸಿದವರು ಅಲೌಕಿಕ 7 ಆಶೀರ್ವಾದಗಳನ್ನು ಹೊಂದುವರು. 1, ದೇವರು ನಿಮಗೆ ದೇವದೂತನನ್ನು ನೇಮಕ ಮಾಡುತ್ತಾನೆ. 2ನೇದು, ದೇವರು ನಿಮ್ಮ ಶತ್ರುಗಳಿಗೆ ಶತ್ರುವಾಗುತ್ತಾನೆ.
ಮೂರನೇದು, ದೇವರು ನಿಮಗೆ ಸಮೃದ್ಧಿಯನ್ನು ನೀಡುತ್ತಾನೆ. ನಾಲ್ಕನೇದು, ದೇವರು ನಿಮಗೆ ದೀರ್ಘಾಯುಷ್ಯನ್ನು ನೀಡುತ್ತಾನೆ. ಐದನೇದು, ದೇವರು ನಿಮ್ಮ ಜೀವನದಲ್ಲಿ ಹೆಚ್ಚಳವನ್ನು ಉಂಟು ಮಾಡುತ್ತಾನೆ. ಆರನೇದು, ದೇವರು ನಿಮ್ಮಿಂದ ಅನಾರೋಗ್ಯವನ್ನು ತೆಗೆದು ಹಾಕುತ್ತಾನೆ. ಏಳನೇದು, ದೇವರು ವಿಶೇಷ ವರ್ಷದ ಆಶೀರ್ವಾದಗಳನ್ನು ನೀಡುತ್ತಾನೆ. ಈ ಆಶೀರ್ವಾದಗಳನ್ನು ನಮ್ಮ ಜೀವನದ ಮೇಲೆ ಸುರಿಯಲು ದೇವರು ಸಿದ್ಧನಾಗಿದ್ದಾನೆ. ಆದುದರಿಂದ ನಾವೆಲ್ಲರೂ ಪಸ್ಕದ ಭೋಜನದ ಆಚರಣೆಯ ಆರಾಧನೆಯಲ್ಲಿ ಭಾಗವಹಿಸುವ ನಾವು ದೇವರು ಕೊಡುವ ಬಿಡುಗಡೆಯನ್ನು ಹೊಂದಿಕೊಂಡು ಕರ್ತನ ಮೇಜಿನ ಬಳಿಗೆ ಬಂದು ಆತನ ದೇಹ ಮತ್ತು ರಕ್ತದಲ್ಲಿ ಪಾಲು ತೆಗೆದುಕೊಂಡು 7 ಅಲೌಕಿಕ ಆಶೀರ್ವಾದಗಳನ್ನು ಹೊಂದಿ ಸವಿದು ಅನುಭವ ಮಾಡಿ ದೇವರನ್ನು ಇನ್ನೂ ಹೆಚ್ಚೆಚ್ಚಾಗಿ ಮಹಿಮೆಪಡಿಸೋಣ. ದೇವರ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಮಹಿಮೆಯುಳ್ಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸ್ವಾಮಿ, ನೀನು ಕೊಟ್ಟಂತ ಜೀವಳ ವಾಕ್ಯಗಳಿಗೋಸ್ಕರ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ದೇವರ ಕೃಪೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಪವಿತ್ರ ಪಾವನ ದಿನಗಳಲ್ಲಿ ಯೇಸು ಕ್ರಿಸ್ತನ ಶ್ರಮ, ಮರಣ, ಪುನರುತ್ಥಾನಗಳ ಧ್ಯಾನ ಮಾಡಲು ಕೃಪೆಯಿಂದ ಈ ಅವಕಾಶವನ್ನು ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನ ಆಜ್ಞಾಪನ ಗುರುವಾರವಾಗಿರುವುದರಿಂದ ಈ ದಿನ ನಡೆಯುವಂಥ ವಿಶೇಷವಾದ ಆರಾಧನೆಗಳಿನ ಪ್ರಸನ್ನತೆ ಇರಲಿ. ಎಲ್ಲರೂ ನಿನ್ನ ಆಲಯಕ್ಕೆ ಬಂದು ವಾಕ್ಯಗಳನ್ನು ಕೇಳಿ ಆಶೀರ್ವಾದ ಹೊಂದಿಕೊಳ್ಳುವ ಹಾಗೆ ಕಾರ್ಯ ಮಾಡು. ಸ್ವಾಮಿ, ಈ ವರ್ಷ ನಡೆದಂಥ ಎಲ್ಲಾ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ನಿನ್ನ ಮಕ್ಕಳೆಲ್ಲರೂ ಹೆಚ್ಚಾದ ಅಂಕಗಳನ್ನು ತೆಗೆದುಕೊಂಡು ತೇರ್ಗಡೆಯಾಗುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ವಿಶ್ವವಾಣಿ ಎಲ್ಲ ನಾಯಕರನ್ನು, ಸೇವಕರನ್ನು, ಸೇವೆಗೆ ಸಹಾಯ ಮಾಡುವ ಎಲ್ಲಾ ದಾನಿಗಳನ್ನ ನೀನು ಆಶೀರ್ವದಿಸು. ಈ ದಿನ ಜನ್ಮದಿನ ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಕಂಡಂತ ಎಲ್ಲಾ ಪ್ರಿಯರನ್ನು ಬಹು ವಿಶೇಷವಾದ ರೀತಿಯಲ್ಲಿ ಹೊಸ ಆಶೀರ್ವಾದದಿಂದ ಆಶೀರ್ವದಿಸು. ಎಲ್ಲರನ್ನು ಹರಸು. ಎಲ್ಲರ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ದೇಹವೆಲ್ಲ ಗಾಯವೇ, ರೋಗಿ ನಿನ್ ರೋಗಕ್ಕಾಗಿ ತ್ಯಾಗ ಸ್ವರೂಪನಾದ ಯೇಸು ಕೃಪೆಯಲ್ಲಿ ತೂರಾಡುವ. ದೇಹವೆಲ್ಲ ಗಾಯವೇ, ರೋಗಿ ನಿನ್ ರೋಗಕ್ಕಾಗಿ ತ್ಯಾಗ ಸ್ವರೂಪನಾದ ಯೇಸು ಕೃಪೆಯಲ್ಲಿ ತೂರಾಡುವ. ಆ ರಕ್ತವೇ, ದಿವ್ಯ ರಕ್ತವೇ, ಈ ಬುಗ್ಗೆಯಿಂದಲೇ ಸುರಿಯುತ್ತದೆ. ನೀವೋಡಿ ಬಾ, ಹೃದಯವನ್ನು ತೆರೆದುಕೊಂಡು. ಆ ರಕ್ತವೇ, ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800-270-0333ಕ್ಕೆ ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.